ಜಿಮ್ ಮುಗಿಸ್ಕೊಂಡು ಬಂದ ಬಾಡಿ ಬಿಲ್ಡರ್ಗೆ ಹೃದಯಾಘಾತವಾಗಿದೆ. ಮನೆ ಮುಂದೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವುದು. ಜಿಮ್ ಮುಗಿಸ್ಕೊಂಡು ಬಂದಿದ್ರು ಬಾಡಿ ಬಿಲ್ಡರ್, ಹೃದಯಾಘಾತವಾಗಿದೆ. ಮನೆ ಮುಂದೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಬಾಡಿ ಬಿಲ್ಡರ್ 26 ವರ್ಷದ ಸುಶೀಲ್ ಕುಮಾರ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವುದು. 16 ಕಡೆ ರಾಜ್ಯ ಹಾಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗಳಿಸಿದ್ರು ಸುಶೀಲ್. ಜಿಮ್ನಿಂದ ಮನೆಗೆ ವಾಪಸ್ಸಾಗಿ ಒಳಗಡೆ ತೆರಳುತ್ತಾ ಇದ್ರು ದುರ್ಘಟನೆಯಾಗಿದೆ. ದಾವಣಗೆರೆ ನಗರದ ಕೆಟಿಜೆ ನಗರದ ನಿವಾಸಿ ಸುಶೀಲ್ ಕುಮಾರ್ ಅನ್ನೋದಾಗಿ ಗೊತ್ತಾಗಿದೆ. ತುರ್ತಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವ ಸಂಬಂಧಿಕರು ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದಾಗಿ ಖಚಿತಪಡಿಸಿದ್ದಾರೆ ವೈದ್ಯರು. ಸದ್ಯ ಸುಶೀಲ್ ಅವರ ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟುತ್ತಾ ಇದೆ. ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ಯುವಕರಲ್ಲಿ ಪದೇ ಹೃದಯಾಘಾತ, ಹೃದಯ ಸ್ತಂಭನಕ್ಕೊಳಗಾಗಿ ಸಾವನ್ನಪ್ತಾ ಇರುವಂತಹ ಸಂಖ್ಯೆ 2025ರಿಂದ ಇಲ್ಲಿವರೆಗೂ ನೋಡೋದಾದ್ರೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಅವರ ಆರೋಗ್ಯದ ಸ್ಥಿತಿ, ಎಲ್ಲರೂ ಹೇಳ್ತಾರೆ ವರ್ಕೌಟ್ ಮಾಡಿ, ಜಿಮ್ಗೆ ಹೋಗಿ, ಆಹಾರದ ಪದ್ಧತಿಯನ್ನ ಸರಿ ಮಾಡ್ಕೊಳ್ಳಿ, ಎಲ್ಲವನ್ನ ಮಾಡ್ತಿರುವಂತಹ ವ್ಯಕ್ತಿಗಳು ಪದೇ ಸಾವನ್ನಪ್ತಾ ಇರೋದು ಯಾವ ಕಾರಣಕ್ಕೆ? ರಾಷ್ಟ್ರೀಯ ಪ್ರಶಸ್ತಿಯನ್ನ ಇದೇ ಜಿಮ್ನಿಂದ ಅಥವಾ ಇದೇ ವರ್ಕೌಟ್ನಿಂದ, ಬಾಡಿ ಬಿಲ್ಡಿಂಗ್ನಿಂದ ಪಡ್ಕೊಂಡಿದ್ದವರು ಅವ್ರಿಗೆ ಆಹಾರ ಕ್ರಮ ಇರೋದಿಲ್ವಾ? ಅಥವಾ ವರ್ಕೌಟ್ ಮಾಡಿದಂತಹ ಬಾಡಿ ಎಲ್ಲದಕ್ಕೂ ಸ್ಪಂದಿಸುತ್ತಲ್ವಾ? ಇವ್ರಿಗೂ ಕೂಡ ಹೃದಯಾಘಾತ ಕಾರಣ ಏನು? ಈ ಹಿಂದೆ ಕೂಡ ಆರೋಗ್ಯ ಸಚಿವಾಲಯಕ್ಕೆ ಪತ್ರಗಳನ್ನು ಬರೆದಿದ್ರು ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲ ರಿಪೋರ್ಟ್ಗಳನ್ನು ಕೈಗೆತ್ಕೊಳ್ಳಿ ಅಂತ ಅದನ್ನು ಮಾಡಿದ್ರು ಕೂಡ. ಅದಾದ ನಂತರದಲ್ಲಿ ಸಾವು ನೋವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಅನ್ನಿಸುವಷ್ಟರಲ್ಲಿ ಸ್ಟಾಪ್ ಮಾಡಿದ್ರು. ಈಗ ಮತ್ತೆ ಜಿಮ್ ಮುಗಿಸ್ಕೊಂಡು ಮನೆ ಮುಂದೆ ಬಂದ್ರು, ಮನೆ ಒಳಗಡೆ ಹೋಗಬೇಕು, ಕುಸಿದು ಬಿದ್ದಿದ್ದಾರೆ. ಸಂಬಂಧಿಕರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರುವುದು ಗೊತ್ತಾಗ್ತಾ ಇದೆ. ಸದ್ಯ ಸುಶೀಲ್ ಕುಮಾರ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದನ್ನ ಅವರ ಕುಟುಂಬಸ್ಥರು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ.